ನಮಸ್ಕಾರ ವೀಕ್ಷಕರೇ, ಮಾತಿನ ಮುನ್ಸೂಚನೆಗೆ ಸ್ವಾಗತ. ದೇಶದಲ್ಲಿ ಮತ್ತೊಮ್ಮೆ ಮೀಸಲಾತಿ ವಿಷಯ ರಾಷ್ಟ್ರವ್ಯಾಪಿ ಚರ್ಚೆಗೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ರಿಸರ್ವೇಶನ್ ಹಟಾವು ಎಂಬ ಹೆಸರಿನ ಡಿಜಿಟಲ್ ಅಭಿಯಾನ ವೇಗವಾಗಿ ವೈರಲ್ ಆಗುತ್ತಿದೆ. ಈ ಅಭಿಯಾನಕ್ಕೆ ಅಲ್ಪಾವಧಿಯಲ್ಲಿ ಲಕ್ಷಾಂತರ ಮಂದಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ಅದರ ಬೆಂಬಲಿಗರು ಹೇಳುತ್ತಿದ್ದಾರೆ. ಇದರಿಂದ ಮೀಸಲಾತಿ ವ್ಯವಸ್ಥೆ, ಮೆರಿಟ್, ಸಾಮಾಜಿಕ ನ್ಯಾಯ ಹಾಗೂ ಸಂವಿಧಾನದ ಕುರಿತು ಹೊಸ ಚರ್ಚೆ ಆರಂಭವಾಗಿದೆ. ಹಾಗಾದರೆ ಈ ಅಭಿಯಾನ ಏನು ಹೇಳುತ್ತಿದೆ? ಅದರ ಪ್ರಮುಖ ಬೇಡಿಕೆಗಳೇನು? ಮೀಸಲಾತಿ ಪರ ಸಂಘಟನೆಗಳು ಏನು ಹೇಳುತ್ತಿವೆ? ಮೀಸಲಾತಿಯ ಇತಿಹಾಸವೇನು? ಈ ಎಲ್ಲ ಮಾಹಿತಿಯನ್ನು ಸಮತೋಲನದಿಂದ ತಿಳಿದುಕೊಳ್ಳೋಣ. ಮೊದಲು ಈ ಅಭಿಯಾನದ ಪ್ರಮುಖ ವಾದಗಳ ಬಗ್ಗೆ ನೋಡೋಣ. ಅಭಿಯಾನದ ಬೆಂಬಲಿಗರ ಪ್ರಕಾರ ಶಿಕ್ಷಣ ಸಂಸ್ಥೆಗಳು ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರತಿಭೆ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ಇರಬೇಕು. ಜಾತಿಯ ಬದಲಾಗಿ ಪರೀಕ್ಷೆಯಲ್ಲಿನ ಸಾಧನೆಗೆ ಆದ್ಯತೆ ನೀಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಇನ್ನೊಂದು ಪ್ರಮುಖ ಬೇಡಿಕೆ ಎಂದರೆ ಅರ್ಜಿ ನಮೂನೆಗಳಲ್ಲಿ ಜಾತಿಯ ವಿವರ ಕೇಳುವ ಪದ್ಧತಿಯನ್ನು ಪರಿಶೀಲಿಸಬೇಕು ಎನ್ನುವುದು. ಸರ್ಕಾರದ ಯೋಜನೆಗಳು ಹಾಗೂ ಅವಕಾಶಗಳು ಮುಖ್ಯವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ತಲುಪಬೇಕು ಎಂಬುದು ಅವರ ವಾದ. ಅಭಿಯಾನದ ಕೆಲವು ಬೆಂಬಲಿಗರು ಈಗಿನ ಮೀಸಲಾತಿ ವ್ಯವಸ್ಥೆಯಲ್ಲಿ ಸುಧಾರಣೆ ಅಗತ್ಯವಿದೆ ಎಂದು ಹೇಳುತ್ತಾರೆ. ಆರ್ಥಿಕವಾಗಿ ಬಲಿಷ್ಠ ಕುಟುಂಬಗಳಿಗೆ ಸೇರಿದವರಿಗೆ ಮೀಸಲಾತಿ ಲಾಭ ಮುಂದುವರಿಯಬಾರದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಈ ವಿಚಾರದ ಇನ್ನೊಂದು ಮುಖವೂ ಇದೆ. ಮೀಸಲಾತಿ ಪರ ಸಂಘಟನೆಗಳು, ಸಂವಿಧಾನ ತಜ್ಞರು ಹಾಗೂ ಹಲವಾರು ಸಾಮಾಜಿಕ ಸಂಘಟನೆಗಳು ಮೀಸಲಾತಿ ವ್ಯವಸ್ಥೆಯನ್ನು ಬಲವಾಗಿ ಸಮರ್ಥಿಸುತ್ತಿವೆ. ಅವರ ಪ್ರಕಾರ ಮೀಸಲಾತಿ ಕೇವಲ ಬಡತನ ನಿವಾರಣೆಯ ಯೋಜನೆಯಲ್ಲ, ಇದು ಶತಮಾನಗಳ ಕಾಲ ಸಾಮಾಜಿಕ ತಾರತಮ್ಯ ಮತ್ತು ಅವಕಾಶ ವಂಚನೆ ಅನುಭವಿಸಿದ ಸಮುದಾಯಗಳಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಸಮಾನ ಅವಕಾಶ ಕಲ್ಪಿಸಲು ರೂಪುಗೊಂಡ ಸಂವಿಧಾನಬದ್ಧ ವ್ಯವಸ್ಥೆಯಾಗಿದೆ. ಇದೀಗ ಮೀಸಲಾತಿಯ ಇತಿಹಾಸದ ಕಡೆಗೆ ಹೋಗೋಣ. ಭಾರತದಲ್ಲಿ ಮೀಸಲಾತಿಯ ಕಲ್ಪನೆ ಹೊಸದಲ್ಲ. 1902ರಲ್ಲಿ ಕೊಲ್ಹಾಪುರ ಸಂಸ್ಥಾನದಲ್ಲಿ ಛತ್ರಪತಿ ಶಾಹು ಮಹಾರಾಜರು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಿದರು. ನಂತರ ಮೈಸೂರು ಸಂಸ್ಥಾನದಲ್ಲಿಯೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ವಿಶೇಷ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಸ್ವಾತಂತ್ರ್ಯದ ನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪುಗೊಂಡ ಭಾರತೀಯ ಸಂವಿಧಾನವು ಸಾಮಾಜಿಕ ನ್ಯಾಯದ ಉದ್ದೇಶದಿಂದ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಗೆ ಅವಕಾಶ ನೀಡಿತು. ಸಂವಿಧಾನದ 15 ಮತ್ತು 16ನೇ ವಿಧಿಗಳು ಈ ಸಂಬಂಧ ಪ್ರಮುಖವಾಗಿವೆ. ಇತ್ತೀಚಿನ ವರ್ಷಗಳಲ್ಲಿ ಮೀಸಲಾತಿ ಕುರಿತು ಹಲವು ನ್ಯಾಯಾಂಗ ತೀರ್ಪುಗಳು ಹಾಗೂ ರಾಜಕೀಯ ಚರ್ಚೆಗಳು ನಡೆದಿವೆ. ಕೆಲವು ತೀರ್ಪುಗಳಲ್ಲಿ ಮೀಸಲಾತಿಯ ಅನುಷ್ಠಾನ ಮತ್ತು ವರ್ಗೀಕರಣ ಕುರಿತು ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಆದರೆ ಮೀಸಲಾತಿ ಸಂಪೂರ್ಣ ರದ್ದುಪಡಿಸಬೇಕು ಎಂಬ ಯಾವುದೇ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿಲ್ಲ. ಹೀಗಾಗಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿರುವ ಈ ಚರ್ಚೆ ರಾಜಕೀಯ, ಸಾಮಾಜಿಕ ಹಾಗೂ ಕಾನೂನು ದೃಷ್ಟಿಯಿಂದಲೂ ಮಹತ್ವ ಪಡೆದಿದೆ. ಮುಂದಿನ ದಿನಗಳಲ್ಲಿ ಈ ಡಿಜಿಟಲ್ ಅಭಿಯಾನ ಎಷ್ಟು ದೊಡ್ಡ ಮಟ್ಟದ ಜನಬೆಂಬಲ ಪಡೆಯುತ್ತದೆ? ಸರ್ಕಾರ ಅಥವಾ ರಾಜಕೀಯ ಪಕ್ಷಗಳು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತವೆ? ಈ ಕುರಿತು ಯಾವುದೇ ನೀತಿ ಬದಲಾವಣೆಗಳು ಆಗುತ್ತವೆಯೇ ಎಂಬ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ. ಒಟ್ಟಿನಲ್ಲಿ ಮೀಸಲಾತಿ ಎಂಬುದು ಭಾರತದಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ಮಹತ್ವದ ವಿಷಯ. ಇದಕ್ಕೆ ಸಂಬಂಧಿಸಿದಂತೆ ಪರ ಮತ್ತು ವಿರೋಧ ಎರಡೂ ಕಡೆಗಳಿಂದ ಬಲವಾದ ವಾದಗಳಿವೆ. ಆದ್ದರಿಂದ ಯಾವುದೇ ಮಾಹಿತಿ ಅಥವಾ ಅಭಿಯಾನವನ್ನು ಪರಿಶೀಲಿತ ಮಾಹಿತಿಯೊಂದಿಗೆ ಅರ್ಥೈಸುವುದು ಮುಖ್ಯ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮೀಸಲಾತಿ ವ್ಯವಸ್ಥೆಯಲ್ಲಿ ಬದಲಾವಣೆ ಅಗತ್ಯವಿದೆಯೇ ಅಥವಾ ಈಗಿನ ವ್ಯವಸ್ಥೆಯೇ ಮುಂದುವರಿಯಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ನಿಖರ, ಸಮತೋಲಿತ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಮಾತಿನ ಮುನ್ಸೂಚನೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.